ಹುತಾತ್ಮ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆಯ ಪತ್ನಿ ಮಲ್ಲಮ್ಮ ವಿಧಿವಶರಾಗಿದ್ದಾರೆ. ಕಲಬುರಗಿ ನಗರದ ಜಯನಗರದ ಸಹೋದರಿ ಮನೆಯಲ್ಲಿ ಅವರು ನಿಧನ ಹೊಂದಿದ್ದಾರೆ. ಕಳೆದ ಹಲವು ದಿನಗಳಿಂದ ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಚಿಕಿತ್ಸೆ ಪಡೆದು ಕಲಬುರಗಿ ನಗರದಲ್ಲಿ ವಾಸವಾಗಿದ್ದ ಮಲ್ಲಮ್ಮ ಇಬ್ಬರು ಮಕ್ಕಳನ್ನು ಕೂಡ ಅಗಲಿದ್ದಾರೆ. 2014ರ ಜನವರಿ 14ರಂದು ಮಲ್ಲಿಕಾರ್ಜುನ ಬಂಡೆ ಮೃತಪಟ್ಟಿದ್ದರು. ಶಾಪ್ ಶೂಟರ್ ಮುನ್ನಾ ಜೊತೆ ಗುಂಡಿನ ಕಾಳಗದಲ್ಲಿ ಬಂಡೆ ಸಾವನ್ನಪ್ಪಿದ್ರು. ರೌಡಿ ಮುನ್ನಾ ಜೊತೆ ನಡೆದ ಗುಂಡಿನ ಕಾಳಗದಲ್ಲಿ ಸಾವಿಗೀಡಾದಂಥ ನಂತರ ಇಬ್ಬರು ಮಕ್ಕಳನ್ನು ಪತ್ನಿ ಸಲಹುತ್ತಾ ಇದ್ರು. ಈಗ ಅವರ ಪತ್ನಿ ಕೂಡ ಸಾವಿನಿಂದ ಇಬ್ಬರು ಪುಟ್ಟ ಮಕ್ಕಳು ನಿಜಕ್ಕೂ ಆತಂಕಗೊಂಡಿರುವಂಥದ್ದು. ಪತಿ ಸಾವಿನ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಮಲ್ಲಮ್ಮ ವ್ಯಕ್ತಪಡಿಸಿದರು. ಹಿರಿಯ ಪೊಲೀಸ್ ಅಧಿಕಾರಿಯ ಕೈವಾಡ ಅಂತ ನೇರವಾಗಿಯೇ ಆರೋಪಿಸಿದರು. ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, PSI ಮಲ್ಲಿಕಾರ್ಜುನ ಬಂಡೆ ಅವರ ಪತ್ನಿ ಮಲ್ಲಮ್ಮ ಬಂಡೆ ಇವತ್ತು ಬೆಳಿಗ್ಗೆ ವಿಧಿವಶರಾಗಿದ್ದಾರೆ ಅನ್ನುವಂಥದ್ದು, ಇನ್ನಷ್ಟು ಡೀಟೇಲ್ಸ್ ನಮಗೆ ಕೊಡೋದಾದರೆ. ಹೌದು ರಾಘವೇಂದ್ರ, PSI ಮಲ್ಲಿಕಾರ್ಜುನ ಬಂಡೆ ಅವರು ಏನು ರೌಡಿ ಮುನ್ನಾ ಜೊತೆಗೆ ನಡೆದ ಗುಂಡಿನ ಕಾಳಗದಲ್ಲಿ ಸಾವಿಗೀಡಾಗಿದ್ರು. ಅದು 2014 ಜನವರಿ 14ರಂದು ಅವರ ಪತ್ನಿ ಮಲ್ಲಮ್ಮ ಬಂಡೆ ಅವರು ಇವತ್ತು ಬೆಳಗ್ಗೆ 5:15 ಸುಮಾರಿಗೆ ನಿಧನರಾಗಿದ್ದಾರೆ. ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿರುವಂತಹ ಅವರ ಸಹೋದರಿಯ ಮನೆಯಲ್ಲಿ ಅವರು ನಿಧನರಾಗಿರುವಂತದ್ದು. ಅವರಿಗೆ ಬ್ರೈನ್ ಟ್ಯೂಮರ್ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ರು. ಕಳೆದ 3 ತಿಂಗಳಿಂದ ಅಲ್ಲಿನ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಕಲಬುರಗಿಗೆ ಬಂದಿದ್ರು. ನಿನ್ನೆ ಕೂಡ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಹೋಗಿ ಒಂದು ಚೆಕಪ್ ಕೂಡ ಮಾಡ್ಕೊಂಡು ಬಂದಿದ್ರು. ಆದ್ರೆ ಇಂದು ನಸುಕಿನ ಜಾವ 5:30ರ ಸುಮಾರಿಗೆ ಅವರು ಸಾವಿಗೀಡಾಗಿದ್ದಾರೆ. ಇವರ ಈ ಮಲ್ಲಮ್ಮ ಬಂಡೆಯವರು ಮಲ್ಲಿಕಾರ್ಜುನ್ ಬಂಡೆಯವರ ಸಾವಿನ ನಂತರ ಅವರ ಸಾವಿನ ಬಗ್ಗೆ ಒಂದು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಚಿರಪರಿಚಿತರಾಗಿರುವಂತವರು. ಯಾಕೆಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಬಂಡೆಯವರ ಸಾವಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯವರ ಕೈವಾಡ ಇದೆ ಅನ್ನುವಂತಹ ಆಕ್ರೋಶವನ್ನ. ಶರಣಯ್ಯ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಈಗ ಮೃತ ಮಲ್ಲಮ್ಮ ಬಂಡೆಯವರ ಮೈದುನ ಪ್ರಭು ಬಂಡೆ ನಮ್ಮ ಜೊತೆ ಸಂಪರ್ಕಿಸಿದ್ದಾರೆ. ಪ್ರಭು ಅವರೇ, ನಿನ್ನೆ ಅಷ್ಟೇ ಆಸ್ಪತ್ರೆಗೂ ಕೂಡ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಸಡನ್ ಆಗಿ ಈ ರೀತಿಯಾದಂತಹ ಒಂದು ಕ್ರಿಯೆ ನಡೆದಿರುವಂಥದ್ದು, ಅವರ ಆರೋಗ್ಯ ಸ್ಥಿತಿ ಇತ್ತೀಚೆಗೆ ಹೇಗಿತ್ತು? ಸರ್, ಆರೋಗ್ಯ ಸ್ವಲ್ಪ ಅವರಿಗೇನು ಸ್ವಲ್ಪ ಆರಾಮ ಎಲ್ಲ ಇತ್ತು. ಅದರ ಕೈಕಾಲನ್ನು ಸ್ವಲ್ಪ ವೀಕ್ನೆಸ್, ನಡ್ಲಿಕ್ಕೆ ಆಗ್ತಾ ಇಲ್ಲ, ಶಕ್ತಿನಿಲ್ಲ, ನನ್ನ ಭಾರ ಒಜ್ಜಿಯಾಗಿದೆ, ನಾನು ನಡಿಕ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ರು. ಬಟ್ ಮತ್ತೆ ನಿನ್ನೆ ಹಾಸ್ಪಿಟಲ್ ನೋಡ್ಲಿಕ್ಕೆ ಹೋಗಿದ್ರಲ್ಲ, ಅವಾಗ ತೋರಿಸಿದಾಗೆ ಅವ್ರೇನ್ ಮತ್ತೆ ಬೇನ್ ಅದೇನು ಗಡ್ಡಿ ಏನು ಬೆಳ್ತಾ ಇದೆ ಅಂತ ಹೇಳಿದಾರಂತ ಸರ್. ಎಸ್, ಇತ್ತೀಚೆಗೆ ಅವರಿಗೆ ಚಿಕಿತ್ಸೆಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಅನ್ನುವಂತಹ ಒಂದು ಮನವಿ ಇತ್ತು. ಸರ್ಕಾರ ಆ ನಿಟ್ಟಿನಲ್ಲಿ ಅವರ ಮನವಿಯನ್ನೇನಾದ್ರು ಪುರಸ್ಕರಿಸಿತ್ತಾ? ಸರ್ಕಾರದ ಸ್ಪಂದನೆ ಏನಾದ್ರು ಸಿಕ್ಕಿತ್ತಾ? ಇಲ್ಲ ಸರ್, ಯಾವುದೂ ಇದು ಮಾಡಿಲ್ಲ. ಅವಾಗೇನು ಅವರು ಬೆಂಗಳೂರಲ್ಲಿ ಅವಾಗ ಇದು ಮಾಡಿದ್ರು, ಅವಾಗ ಏನು ಸರ್ಕಾರ ನೋಡಿತ್ತು. ಅದು CM ಒಂದು ಇದು ಇರ್ತದ, ಫಂಡ್ ಇರ್ತದಲ್ಲ, ಆ ಫಂಡಿನ ಅದು ಏನು ಕೊಟ್ಟಿತ್ತು. ಆ ಪುನಃ ನಂತರ 1 ಮಂತ್ ಏನೋ ನೋಡಿದ್ರು ಅಷ್ಟೇ ಅಲ್ಲಿ ಹಾಸ್ಪಿಟಲ್ ಬೆಂಗಳೂರಲ್ಲಿ. ಪುನಃ ನಾವು ಅಲ್ಲಿ ಅದೇ ಚಿಕಿತ್ಸೆ ಈಗ ಅಲ್ಲಿ ಬೆಂಗಳೂರು ತೋರಿಸೋದು ಏನು ಅಂತಂದ್ರೆ ಇಲ್ಲೇ ಗುಲ್ಬರ್ಗ ತೋರಿಸ್ಬೇಕಂತ ಇಲ್ಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿವಿ ಸರ್. ಪುನಃ ಇಲ್ಲಿ ಕಂಟಿನ್ಯೂ ತೋರಿಸ್ತಾ ಇದ್ವಿ. ಮತ್ತೆ ಹಂಗೆ 1 ಮಂತ್ ಆಗ ಮತ್ತೆ ಬೆಂಗಳೂರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರೋದು ಅದು ಆಗ್ತಾ ಇದೆ ಸರ್. ಅಲ್ಲಿ ತೋರ್ಸ್ಕೊಂಡ್ ಬಂದಿವಿ. ಇವಾಗ ನಿನ್ನೆ ಅಂತೂ ಬೆಳಿಗ್ಗೆ ಅಂತೂ ಸರಿಯಾಗಿ ಮಾತಾಡಿದ್ರು. ನನ್ಗೆ ಬಹಳ ತ್ರಾಸ ಆಗುತ್ತದ್ರಿ, ಯಾಕೋ ನನ್ಗೆ ನಡಿಕಾಗುತ್ತೆ ಇಲ್ಲ, ಪೂರ ಮೈ ಎಲ್ಲ ಒಜ್ಜಿ ಆದಂಗ ಆಗ್ಯದ, ಸುಸ್ತಾಗ್ಯದ, ಕಾಲು ಜುಮ್ ಹಿಡಿಕತ್ತವ, ಒಟ್ಟ ಶಕ್ತಿನೇ ಇಲ್ಲ ನನ್ಗ, ನಾ ಇರ್ತೀನಿ ಇಲ್ಲೋ ಈ ತರ ಅವ್ರು ಮಾತಾಡ್ಲಿಕ್ಕಿದ್ರು. ತುಂಬಾ ಬೇಸರ ಆಗುವಂಥ ವಿಚಾರ ಅಂದರೆ ಇಬ್ಬರು ಪುಟ್ಟ ಮಕ್ಕಳು ಈಗ ತಬ್ಬಲಿ ಆಗಿರುವಂಥದ್ದು. ಆ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಆಲೋಚನೆ ಮಾಡಿದ್ದೀರಿ? ಮತ್ತು ಸರ್ಕಾರದಿಂದ ಏನಾದ್ರು ನೆರವು ಈ ಹಿಂದೆ PSI ಮಲ್ಲಿಕಾರ್ಜುನ ಬಂಡೆ ಅವರ ಸಾವಿನ ನಂತರ ಲಭ್ಯ ಆಗಿದೆಯಾ? ಸರ್, ಅವರು ಏನು ಈಗ ಸರ್ಕಾರ ಇದು ಮಾಡಿದ್ದ, ಬಟ್ ಅವರು ಅವರು ಏನು 50 ಲಾಖ ಏನು ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಮಕ್ಕಳು ಎಜುಕೇಶನ್ ನೋಡ್ತೀನಿ ಅಂತಂದ್ರು, ಎಜುಕೇಶನ್ ನೋಡ್ತಾ ಇದೆ. ಆದ್ರೆ ಇಲ್ಲಿವರೆಗೆ ಅವ್ರಿಗೆ ಏನು ಫುಲ್ ಸ್ಯಾಲ್ರಿ ಏನು ಕೊಡ್ತೀನಿ ಅಂತಂದು ಹೇಳಿದ್ರು. ಇಲ್ಲಿವರೆಗೆ ಇನ್ನೊಂದು ಸ್ಯಾಲ್ರಿ ಕೊಡ್ತಾ ಇಲ್ಲ ಸರ್. ಇಲ್ಲಿವರೆಗೆ ಯಾವುದೇ ಸ್ಯಾಲ್ರಿ ಇಲ್ಲ. ಕೇಳುತ್ತೇವೆ, ಆಯ್ತು CM ಅವರು ಇದು
ಹೇಳ್ತಾ ಇದ್ದಾರೆ. CM ಅವರೆಲ್ಲ ಇದ್ರೆ ಅವರು ಆಯ್ತು ನಿಮ್ಮ DG ಇಂದ ಇದು ಆಗುತ್ತೆ ಅಂತ ಹೇಳ್ತಾರೆ. DG ಅವ್ರು ಕೇಳಿದ್ರೆ ಆಯ್ತು ಅದು ಇದು SP ಅವರಿಗೆ ನಾವು ಲೆಟರ್ ಕಳಿಸ್ತೀವಿ, ಅದಾ ಇದು ಬರ್ತಿದೆ ನೋಡ ವೇಟ್ ಮಾಡ್ರಿ ಹೋಮ್ ಮಿನಿಸ್ಟರ್ ಅವರು ಮಾತಾಡ್ತಾರೆ. ಹೋಮ್ ಮಿನಿಸ್ಟರ್ ಇದಾಗಲ್ಲ ಆಗ್ತದ ಬಿಲ್ ನಿಮ್ದು ಪೇಮೆಂಟ್ ಆಗ್ತದ ಅಂತಾರೆ. ಆದ್ರೆ ಎಲ್ಲಿವರೆಗೆ ಏನೋ ಪೇಮೆಂಟ್ ಯಾವಾಗ ಆಗ್ತದ ಅನ್ನೋದು ಇಲ್ಲ ಸರ್. ಈಗ ಸುಮಾರು ಈಗ 2 ವರ್ಷ 7 ತಿಂಗಳು ಆದ್ರೂ ಅವರು ಪೇಮೆಂಟ್ ಇಲ್ಲ, ಯಾವುದು ಇದು ಇಲ್ಲ. ಈ ಇಬ್ಬರು ಮಕ್ಕಳ ಮುಂದಿನ ಭವಿಷ್ಯ ಹೇಗೆ ಅಂತ ಯಾರು ನೋಡ್ಕೊಳ್ತಾರೆ? ಅವರ ಶೈಕ್ಷಣಿಕ ವ್ಯವಸ್ಥೆ ಹೇಗೆ ಪ್ರಭು? ಈಗ ಶೈಕ್ಷಣಿಕ ಅದೇ ಈಗ ಅವರು ಸರ್ಕಾರ ಏನ್ ನೋಡ್ಕೊತ ಅಂತ ಹೇಳಿದ್ದ ನೋಡ್ಲಿ ಬಿಡ್ಲಿ, ಆದ್ರೆ ನನ್ನ ಭವಿಷ್ಯ ನನ್ನ ಮಕ್ಕಳು ನನಗೆ ಸಂಬಂಧ ನಾನು ನೋಡ್ಕೊತಿದ್ದೆ ಸರ್. ಸಹಜವಾಗಿಯೇ ದುಃಖ ಆಗುವಂತಹದ್ದು ಎಂಥವರಿಗೂ ಕೂಡ. ಆದರೆ ಗುಂಡಿಗೆ ಎದೆಯೊಡ್ಡಿದಂತಹ ಒಬ್ಬ PSI ಮಕ್ಕಳು ಈ ರೀತಿಯಾಗಿ ಅನಾಥವಾಗಿದ್ದು ಇಡೀ ರಾಜ್ಯವೇ ದುಃಖಿಸಬೇಕಾದಂಥ ವಿಚಾರ. ಆದರೆ ಸರ್ಕಾರ ಇದುವರೆಗೂ ಸ್ಪಂದಿಸಿಲ್ಲ. ಒಬ್ಬ ವೀರ ಒಬ್ಬ ಹುತಾತ್ಮನಿಗೂ ಕೂಡ ಸ್ಪಂದಿಸ್ತಿಲ್ಲ ಅನ್ನುವಂಥ ನೋವು ಅವರ ಪತ್ನಿ ಮಲ್ಲಮ್ಮ ಅವ್ರಿಗೂ ಕೂಡ ಇತ್ತಾ? ಇತ್ತು ಸರ್. ಇವಾಗ ಇವನ್ ಅವ್ರಿಗೆ ಅಕ್ಕ ಇಲ್ಲಿವರೆಗೆ ನನ್ನ ಮನೆಯವ್ರಿಗೆ ಈ ತರ ಟಾರ್ಚರ್ ಕೊಟ್ಟಿರ್ತಿದ್ರು. ಅದಕ್ಕೆ ಏನು ಅವರು ಈಗ ಇದಾಯ್ತು, ಇಲ್ಲಿವರೆಗೆ ಅವ್ರಿಗೆ ನ್ಯಾಯ ಕೊಟ್ಟಿಲ್ಲಲ್ಲ ಸರ್ಕಾರ ಅಂತಂದ ಆ ವಿಚಾರ ಚಿಂತೆ ಒಳಗ ಈ ತರ ಪೂರ ಅವರು ಮಾನಸಿಕವಾಗಿ ಬ್ರೈನ್ ತುಮಾರ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಿ ಇಲ್ಲಿವರೆಗೆ ಚೆನ್ನಾಗಿದ್ರು. ಆದ್ರೆ ಏನು ಆ ವಿಚಾರ ಚಿಂತೆ ಮಾಡೋರದಾಗೆ ಅವರು ಇವತ್ತಿಗೆ ನಮಗೆ ಬಿಟ್ಟು ಹೋಗೋದು. ಈ ವ್ಯವಸ್ಥೆಯ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಅತ್ಯಂತ ದುಃಖ ಇದೆ ಮತ್ತು ಒಂದು ಸಿಟ್ಟು ಕೂಡ ಇದೆ ಅಂತ ನಾನು ಬಲ್ಲೆ. ಆದರೆ ಸಾವಿನಲ್ಲೂ ಕೂಡ ಯಾಕೆ ಸರ್ಕಾರ ಈ ರೀತಿಯಾಗಿ ಒಂದು ಹಠವನ್ನ ತೋರ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಏನೋ ಸರ್ ಸರ್ಕಾರಕ್ಕೆ ಏನು ಇದು ಆಗ್ಯದು, ಏನು ಅನ್ಯಾಯ ಮಾಡಿವಿ ಅಂತಂದ್ರೆ ನಮ್ಮ ಮೇಲೆ ಅಷ್ಟು ಸರ್ಕಾರ ಯಾಕೆ ದೋಷ ಮಾಡೋದಕ್ಕೂ ಗೊತ್ತಿಲ್ಲ. ಈ ಹಿಂದೆಯೂ ಕೂಡ ಮಲ್ಲಮ್ಮ ಅವರು ಸರ್ಕಾರದ ನಡೆಯನ್ನು ನೇರವಾಗಿ ಖಂಡಿಸಿದ್ರು ಮತ್ತು ಒಬ್ಬ ಹಿರಿಯ ಅಧಿಕಾರಿಯ ಕೈವಾಡ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳಿದರು. ಅವರ ಈ ಒಂದು ಪ್ರತಿರೋಧವೇ ಸರ್ಕಾರಕ್ಕೆ ಏನಾರು ಒಂದು ಗ್ಯಾಪ್ ಬಂತ ಅಥವಾ ಉದ್ದೇಶಪೂರ್ವಕವಾಗಿಯೇ ಈಗ ಬರಬೇಕಾದಂತಹ ಒಂದು ಸವಲತ್ತುಗಳನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಉದ್ದೇಶಪೂರ್ವಕ ತಪ್ಪಿಸ್ತಾ ಇದ್ದಾರೆ ಸರ್. ಅದು ಈಗ ಇಲ್ಲಿವರೆಗೆ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿ ನಾವು ಇಲ್ಲಿವರೆಗೆ ಅದು ಏನು ಹಿರಿಯ ಅಧಿಕಾರಿ ಮೇಲೆ ಸಂಶಯ ಪಟ್ಟಿವಿ, ಅವ್ರಿಗೆ ಇಲ್ಲಿವರೆಗೆ ಅವ್ರದ್ದು ಯಾವುದೋ ಇದು ಪುನಃ ಅವನಿಗೆ ಪ್ರಮೋಷನ್ ಕೊಟ್ಟು ಅವನಿಗೆ ರಿವಾರ್ಡ್ ಕೊಟ್ಟಿದ್ರಿ. ಬಟ್ ಅವನಿಗೆ ಏನು ರಿಮೋಷನ್ ಏನು ಕೊಟ್ಟಿರ್ಲಿಲ್ಲ. ಅವನಿಗೆ ಒಂದು 7 ರೂಲ್ ಆಗಲಿ ಪನಿಷ್ಮೆಂಟ್ ಆಗ್ಲಿ ಏನು ಕೊಟ್ಟಿಲ್ಲ. ನೀವು ಅವನಿಗೆ ಇದು ಮುಂಬಡ್ತಿ ಮತ್ತೆ ನೀಡಿದ್ರಿ. ಎಸ್, ಆ ಆಫೀಸರ್ ಪರವಾಗಿ ಒಂದು ಇಡೀ ಸರ್ಕಾರ ನಿಲ್ಲುತ್ತೆ ಅಂದ್ರೆ ಏನ್ ಕಾರಣ ಪ್ರಭು? ಅದಕ್ಕೆ ಮಲ್ಲಿಕಾರ್ಜುನ ಬಂಡೆ ಅವರು ಸರ್ಕಾರಕ್ಕಾಗ್ಲಿ ಅಥವಾ ಆ ವ್ಯಕ್ತಿಗಾಗ್ಲಿ ಏನ್ ಮಾಡಿದ್ದಾರೆ? ಯಾವುದು ಏನು ಅವ್ರಿಗೆ ಸರ್ಕಾರಕ್ಕೆ ಏನ್ ಗೊತ್ತ ವಿಷಯ ಅದು ಏನ್ ಮಾಡಿದ್ದಾರೆ ಅಂತಂದೆ. ಅವ್ರಂತೂ ಈಗ ನಮ್ಮ ಬಂಡೆ ಅವರು ಎಲ್ಲರಿಗೆ ನಿಷ್ಠಾವಂತ ಈಗ ಒಬ್ಬ ಬಡು ಬರ್ಲಿ ಒಬ್ಬ ಶ್ರೀಮಂತ ಆಗ್ಲಿ ಎಲ್ಲರಿಗೆ ಸರಿ ಸಮಾನ ನೋಡೋರು. ಇಂಥ ವಿಷಯದಾಗ ಅವರು ಯಾವ ನಿಟ್ಟಿನಲ್ಲಿ ಇದು ಮಾಡಿದ್ರು. ಒಂದು ಮಾತ್ರ ಹುನ್ನಾವದಲ್ಲಿ OSC ಅಂತಂದಿಸಿನ ಒಬ್ಬ ಇದು ಮಾಡಿದ್ದಲ್ಲ, ಅವನಿಗೆ ಇದು ಅಲ್ಲಿ ಹಾಕಿ ಏನು ಅವನಿಗೆ ಹಿಡಿದ್ರು. ಆ ನಿಟ್ಟಿನಲ್ಲಿ ಇವನಿಗೆ IG ಏನು ಇವರು ವಜೀರ್ ಅಹ್ಮದ್ ಅಂತಂದು ತಿನ್ನಿದ್ರು, ಅವರು ಬಿಡು ಅಂತ ಹೇಳ್ತಾ ಇದ್ರು. ಸರ್ ಇವನಲ್ಲೇ ಟ್ಯಾರ ಇದೆ, ಬೀಳಕ್ಕಾಗಲ್ಲ. ಇಲ್ಲ ನಾನ್ ಹೇಳ್ತಾ ಹೈಯರ್ ಆಫೀಸರ್ ಹೇಳ್ತಾ ಇದ್ದೀನಿ, ಯಾಕೆ ಬಿಡಲ್ಲ, ಈ ತರ ಅವ್ರು ಮಾತಾಡ್ತಿದ್ರು ಅಂತ ಸರ್. ನಾವು ಮನ್ಯಾಗ ಬಂದಿಕ್ಕೆ ಬಹಳ ಟಾರ್ಚರ್, ನನ್ಗೆ ಈ ತರ ಇದು ಮಾಡ್ತಾರ ಅವರು, ಯಾಕೆ ನನ್ಗೆ ಈ ತರ ಇದು ಮಾಡ್ತಾರ, ಒಮ್ಮೆ ನಾನೇ ಸಹಿಬೇಕು ಅವ್ರೇ ಸಾಯ್ಲಿಬೇಕು ಅನ್ನೋ ಆ ತರ ಮಟ್ಟಿಗೆ ಸಿಕ್ಕ ಏರ್ತಿತ್ತು ಸರ್ ಅವ್ರ ಮನೆಗೆ ಅನ್ನೋದು. ನಿಜಕ್ಕೂ ದುರಂತ. ಒಬ್ಬ ತನ್ನದೇ ಇಲಾಖೆಯ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಕತ್ತಿ ಮಸೆಯೋದು. ಆದರೆ ಪ್ರಭು, ಇತ್ತೀಚೆಗೆ ಬೇರೆ ಒಂದು ಪ್ರಕರಣವನ್ನು ನಾನು ನೋಡಿದೆ. ಹುತಾತ್ಮರಾದಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪತ್ನಿಗೆ ತಕ್ಷಣಕ್ಕೆ ಒಂದು ದೊಡ್ಡ ಮಟ್ಟದ ಹುದ್ದೆಯನ್ನು ಕೊಡಲಾಗಿತ್ತು, ಅವರಿಗೆ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಬಂಡೆ ವಿಚಾರದಲ್ಲಿ ಇವತ್ತಿಗೂ ಅದು ನಡ್ಕೊಳ್ಳೇ ಇಲ್ಲ ಅನ್ನುವಂಥದ್ದು. ಆ ಒಂದು ದುಃಖ ಸಹಜವಾಗಿ ಇದೆಯಾ ನಿಮಗೆ? ಸರ್ ಅದನ್ನೇ ಈಗ ಏನು ಅವರು ಸರ್ಕಾರ ಅವರು ಏನು 50 ಲಕ್ಷ ಅಂತಂದು ಕೊಟ್ಟಿದ್ರು, ಆಯ್ತು ಕೊಟ್ಟರು, ಅದು ಫುಲ್ ಸ್ಯಾಲ್ರಿ ಕೊಡ್ತೀವಿ, ಮಕ್ಳು ಎಜುಕೇಶನ್ ನೋಡ್ತೀವಿ ಅಂತಂದ್ರು. ಇನ್ನ ಮಕ್ಳು ಎಜುಕೇಶನ್ ಅಂತೂ ನೋಡ್ತಾ ಇದಾರೆ. ಅದೇ ಸೈಟ್ ಅಂತಂದ್ರು ಸೈಟ್ ಕೊಟ್ಟಿಬಿಟ್ರು, ಅದು ಪರವಾಗಿಲ್ಲ. ಮೊನ್ನೆ ಅಂತೆ ಸೈಟ್ ಹೆಸರು ಮಾಡ್ಬಿಟ್ರು. ಈಗೇನು
ಯಾರಿಗ ಒಬ್ಬ ಜಾಬ್ ಬೇರೆಯವರಿಗೆ ಇನ್ನೊಂದು ಜಾಬ್ ತೋರ್ತೀನಿ ಅಂತಂದು ಹೇಳಲಿಲ್ಲ, ಅವರು ಮಾಡ್ಲಿಲ್ಲ. ಆಯ್ತು ಫುಲ್ ಸ್ಯಾಲ್ರಿ ಕೊಡ್ತೀವಿ ಅಂತಂದು ಇಲ್ಲಿವರೆಗೆ ಆಯ್ತು. ಮೊನ್ನೆ ಆಯ್ತು ಮತ್ತೆ ನಮ್ಮ ತಂದೆಯವರೇ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ್ರು. ಎಸ್ ಪ್ರಭು ಬಂಡೆ ಅವರೇ, ನೀವು ಹೇಳಿದ ಹಾಗೆ ಸರ್ಕಾರ ನೋಡ್ಲಿ ಬಿಡ್ಲಿ, ನಿಮ್ಮ ಅಣ್ಣನ ಮಕ್ಕಳು ನಿಮಗೆ ಹೆಚ್ಚಲ್ಲ ಅನ್ನುವಂಥ ಮಾತನ್ನು ಹೇಳಿದಿರಿ. ಪ್ರಾಯಶಃ ಇದು ಒಂದು ಸಮಾಧಾನಕರವಾದಂಥ ಸಂಗತಿ. ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಮತ್ತು ಈ ಹೊತ್ತಿನ ಆ ದುಃಖವನ್ನು ತುಂಬುವಂಥ ಶಕ್ತಿ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅಶೋಕ್ ಕುಮಾರ್ ಅವರೇ ನಮಸ್ಕಾರ. ಅತ್ಯಂತ ದುಃಖಕರವಾದಂತಹ ಮತ್ತೊಂದು ವಿಚಾರ, PSI ಮಲ್ಲಿಕಾರ್ಜುನ ಬಂಡೆ ಅವರ ಪತ್ನಿ ಬ್ರೈನ್ ಟ್ಯೂಮರ್ನಿಂದ ನಿಧನರಾಗಿರುವಂಥದ್ದು. 2 ಪುಟ್ಟ ಮಕ್ಕಳು. ಇದುವರೆಗೂ ಸರ್ಕಾರ ಅವರಿಗೆ ಕೊಡುತ್ತೀನಿ ಅಂತ ಹೇಳಿದಂಥ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅನ್ನುವಂಥ ನೋವಿನಿಂದಲೇ ಆಕೆ ಸತ್ಲು ಮತ್ತು ಆಕೆಯ ಒಬ್ಬ ಶಾರ್ಪ್ ಶೂಟರ್ನ ಗುಂಡಿಗೆ ಎದೆಯೊಡ್ಡಿದಂತಹ ಒಬ್ಬ ಪೊಲೀಸ್ ಅಧಿಕಾರಿಯ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ ಅನ್ನುವಂಥ ಒಂದು ಅತ್ಯಂತ ದುರ್ದೈವದ ಸಂಗತಿ ರಾಜ್ಯದಲ್ಲಿ ನಡೆದಿರುವಂತಹದ್ದು. ಇಲ್ಲ, ಬಹಳ ದುರಂತ ಮತ್ತೆ ದುರಾದೃಷ್ಟಕರ. ಪೊಲೀಸ್ ಅಲ್ಲಿ ಯಾಕೆ ಒಂದೊಂದು ಈ ತರ ಕೆಟ್ಟ ವಾರ್ತೆ ಬರ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ನನಗಿನ್ನೂ ನೆನಪಿದೆ, ನಿಮ್ಮ ಸುವರ್ಣ ಚಾನೆಲ್ ಅಲ್ಲಿ ನಾವು ಕೂತ್ಕೊಂಡು ಆಗ ಸರ್ಕಾರ ಅವ್ರಿಗೆ 5 ಲಕ್ಷ ಪರಿಹಾರ ಘೋಷಿಸಿತ್ತು ಅವರು ಮೃತಪಟ್ಟಾಗ. ಆಗ ಅಂದಿನ ಗೃಹ ಮಂತ್ರಿ ಆಗಿದ್ದ ಮಾನ್ಯ KJ ಜಾರ್ಜ್ ಅವರು 5 ಲಕ್ಷ ಕೊಟ್ಟಿದ್ರು. ಇದ್ರ ಬಗ್ಗೆ ನಾವು ನಮ್ಮಲ್ಲಿ ಡಿಸ್ಕಷನ್ ಆಯ್ತು ಸುವರ್ಣ ನ್ಯೂಸ್ ಜೊತೆ, ಮತ್ತೆ ಗೃಹ ಮಂತ್ರಿಗಳು ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದ್ರು. ನನಗಿನ್ನೂ ನೆನಪಿದೆ, ನನಗೆ ಜಾರ್ಜ್ ಅವರು ಪರಿಚಯ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇದ್ರ ನಿಮ್ಮ ಚಾನಲ್ ಮೂಲಕ, ಸರ್ ಈಗ ಒಬ್ಬ ಪೊಲೀಸ್ 92-93 ವೀರಪ್ಪನ ಕಾರ್ಯಾಚರಣೆಯಲ್ಲಿ ಆವಾಗ 1 ಲಕ್ಷ ಇತ್ತು. ಆಗ ನಮ್ಮ ಮಾನ್ಯ DP ಅವರಾಗಿದ್ದ, ಆಗ DIG ಆಗಿದ್ದ ನಮ್ಮ ಶಂಕರ್ ಬಿದ್ರಿ ಅವರು ಸರ್ಕಾರದ ಜೊತೆ ಹೋರಾಟ ಮಾಡಿ ಅಲ್ಲಿ ಮೃತಪಟ್ಟವರಿಗೆ 5 ಲಕ್ಷನ ಘೋಷಿಸಿದ್ರು. ಆಗ ವೀರಪ್ಪ ಮೊಯ್ಲಿ CM ಆಗಿದ್ರು. ಆಗ 1 ಲಕ್ಷದಿಂದ 5 ಲಕ್ಷಕ್ಕೆ ಸರ್ಕಾರ ಮಾಡಿದ್ದು ಓನ್ಲಿ ಬಿಕಾಸ್ ಆಫ್ ಶಂಕರ ಮಹಾದೇವ್ ಬಿದರಿ ಅವ್ರ ಕಡೆಯಿಂದ. ಆನಂತರ ಹಿಂದೆ ಹಿಂದೆ ಮೃತಪಟ್ಟಿದ್ದ ಶಕೀಲ್ ಅಹಮದ್, ಹರಿಕೃಷ್ಣ ಮತ್ತೆ ಬೇರೆ ಪೊಲೀಸ್ ಅವ್ರಿಗೂ 4 ಲಕ್ಷ ದಿನೇಶ್ ಅವ್ರಿಗೆಲ್ಲ ಕೊಟ್ರು, ಕೊಡಿಸಿದ್ರು ನಮ್ಮ ಶಂಕರ್ ಬಿದರಿ ಅವರು. 93ರಲ್ಲಿ 5 ಲಕ್ಷ ಸ್ಯಾಂಕ್ಷನ್ ಮಾಡಿತ್ತು. ಈಗ ಕಳೆದ ಬಂಡೆ ಸತ್ತಾಗ್ಲೂ 5 ಲಕ್ಷನೇ ಘೋಷಣೆ ಮಾಡಿದ್ರು ಈ ಸರ್ಕಾರ. ಹೌದು, ಅಂದ್ರೆ ಹೆಚ್ಚು ಕಮ್ಮಿ 11 ವರ್ಷದ ನಂತರವೂ ಕೂಡ ಅದೇ ಅಮೌಂಟ್ ಅನ್ನುವಂಥದ್ದು. ಇಲ್ಲ, 11 ವರ್ಷ ಅಲ್ಲ, 93. ಹೌದೌದು, ಅಂದ್ರೆ ಬಂಡೆ ಸತ್ತಿದ್ದು 2014. ಹೌದು, ಅಲ್ಲಿಗೆ ಸುಮಾರು 21 ವರ್ಷ. ಓಕೆ, ಆಯ್ತಾ. ಆಗ ನಾನು ಮಾನ್ಯ ಜಾರ್ಜ್ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದೆ, ಸರ್ 5 ಲಕ್ಷಕ್ಕೆ ಏನು ಬರುತ್ತೆ ಇವತ್ತು, ಒಂದು ಸೈಟ್ ಬೆಲೆ 25-30 ಲಕ್ಷ ಆಗಿದೆ. ನೀವು ಅವಾಗ ಆಪ್ ಗವರ್ಮೆಂಟ್ ಆಗ್ತಾನೆ ಬಂದಿತ್ತು ಡೆಲ್ಲಿನಲ್ಲಿ. ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸತ್ತೋಗಿದ್ದಕ್ಕೆ ಅಲ್ಲಿ ಆಪ್ ಚೀಫ್ ಮಿನಿಸ್ಟರ್ 1 ಕೋಟಿ ಘೋಷಣೆ ಮಾಡಿದ್ರು. ಹೌದು, ಈಗ ಆ ಮಕ್ಕಳ ಎಜುಕೇಶನ್ ಏನೋ ನೋಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಹೇಳ್ತೀನಿ ಕೇಳಿ. ಆಗ ನಾನು ಜಾರ್ಜ್ ಅವ್ರಿಗೆ ಹೇಳಿದೆ, ಸರ್ 1 ವರ್ಷದಲ್ಲಿ ಎಷ್ಟು ಜನ ಮೃತಪಡ್ತಾರೆ ಈ ತರ ಇನ್ಸಿಡೆಂಟ್ ಅಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಇರ್ಲಿ ಅಧಿಕಾರಿ ಇರ್ಲಿ, ನೀವು ಸಹ 1 ಕೋಟಿ ಕೊಡಿ ಸರ್, ನಿಮ್ಮ ಇಡೀ ಪೊಲೀಸ್ ಇಲಾಖೆ ನಿಮ್ಮನ್ನ ನೆನ್ಸ್ಕೊಳ್ತಾರೆ. ನಿಮ್ಗೆ ಯಾವಾಗ್ಲೂ ನಿಮ್ಗೆ ರಕ್ಷಣೆ ಕೊಡ್ತಾ ಇರೋರು, ಸಮಾಜಕ್ಕೆ ರಕ್ಷಣೆ ಕೊಡೋರು ಪೊಲೀಸ್ನವರು. ಆಮೇಲೆ ಎಲ್ಲೋ ಒಬ್ಬೊಬ್ರು ಸಾಯ್ತಾರೆ, ಯಾರೋ ಒಬ್ರು ಸಿನಿಮಾ ನಟರಿಗೆ 1.5 ಕೋಟಿ ಕೊಡ್ತೀರಿ ನೀವು, ಕೊಡಿ ಸರ್ 1 ಲಕ್ಷ 1 ಕೋಟಿ ಕೊಡಿ. ಏನ್ ಹೇಳಿದ್ರು, ಆಗ ಅವ್ರಿಗೆ ಒಂದ್ ಸ್ವಲ್ಪ ಶಾಕ್ ಆಯ್ತು. ನಾನು ಪರ್ಸನಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವರು ಅಲ್ಲೇ ನಿಮ್ಮ ವಾಹಿನಿ ಮೂಲಕ 50 ಲಕ್ಷ ಘೋಷಣೆ ಮಾಡ್ಬಿಟ್ರು. ಇದು ಮೊಟ್ಟ ಮೊದಲ ಒಂದು ಇನ್ಸಿಡೆಂಟ್. ಒಬ್ಬ ಪೊಲೀಸ್ ಅಧಿಕಾರಿ ಎನ್ಕೌಂಟರ್ ಅಲ್ಲೋ ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ದುರಂತದಲ್ಲಿ ಮೃತಪಟ್ಟರೆ 5 ಲಕ್ಷದಿಂದ ಒಂದೇ ಸರಿಗೆ 50 ಲಕ್ಷ ಘೋಷಣೆ ಮಾಡಿತ್ತು ಈ ಹೋಮ್ ಮಿನಿಸ್ಟರ್. ಆನಂತರ ನನಗೆ ಗೊತ್ತಾಯ್ತು ಅದು ಸಿಕ್ಕಲಿಲ್ಲ ಅವರಿಗೆ, ಇನ್ನೂ ಅವರಿಗೆ ಕೈ ಸೇರ್ಲಿಲ್ಲ. ಹೌದು, ಅವರ ಮಾವ ಅವರೆಲ್ಲ ಬಂದು ಇಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಸ್ಟ್ರೈಕ್ ಮಾಡ್ತಾ ಇರೋದೆಲ್ಲ ನೋಡಿದಾಗ ಮನ್ಸಿಗೆ ಬಹಳ ನೋವಾಯ್ತು. ಸಮಾಜನ ರಾತ್ರಿ ಹಗಲು ಮಳೆ ಚಳಿ ಬಿಸಿಲಿನಲ್ಲಿ ಕಾಪಾಡೋ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಾನ್ಸ್ಟೇಬಲ್ಸ್ ಅವರಿಗೆ ಯಾರು ರಕ್ಷಣೆ ಖಂಡಿತವಾಗಿಯೂ ಇದು ಅತ್ಯಂತ
ಖೇದಕರವಾದಂಥ ವಿಚಾರ. ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ಸಂಪರ್ಕ ಮಾಡ್ತೀನಿ ಅಶೋಕ್ ಕುಮಾರ್ ಅವರೇ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಅಶೋಕ್ ಕುಮಾರ್ ಅವರು ಹೇಳ್ತಿರುವಂಥದ್ದು. ಅವತ್ತು ಸುವರ್ಣ ನ್ಯೂಸ್ನಲ್ಲಿಯೇ ಭರವಸೆ ಕೊಟ್ಟಂಥ ಅಂದಿನ ಗೃಹ ಸಚಿವರಾದಂಥ ಜಾರ್ಜ್ ಅವರ 50 ಲಕ್ಷದ ಭರವಸೆ ಏನಾಯಿತು ಅನ್ನುವಂಥದ್ದು. ಅದರ ಜೊತೆಗೆ ಒಬ್ಬ ಪಾತಕಿಯ ಗುಂಡಿಗೆ ಎದೆಯೊಡ್ಡಿದಂತಹ PSI ಮಕ್ಕಳಿಬ್ಬರು ಹೀಗ ಅನಾಥರಾಗಿದ್ದಾರೆ. ಯಾರು ಹೊಣೆ? ಸರ್ಕಾರವನ್ನು ನಂಬಿ ಸರ್ಕಾರ ಒಂದು ರಕ್ಷಣೆ ಕೊಡುತ್ತೆ ಅಂತ ಹೇಳಿ ಕಳ್ಳ ಕಾಕರ ಪುಡಾರಿಗಳ ಗುಂಡಿಗೆ ಎದೆಯೊಡ್ಡುವಂತಹ ಈ ಪೊಲೀಸ್ ಅಧಿಕಾರಿಗಳ ಧೈರ್ಯಕ್ಕೆ ಏನು ಬೆಲೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಪೊಲೀಸ್ ಇಲಾಖೆಯ ಪದೇ ಪದೇ ಇಂಥ ಅನಾಹುತಗಳಿಗೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗತ್ತೆ.